ನಮಸ್ಕಾರ ವೀಕ್ಷಕರೇ, ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿಗಾಗಿ ವೇಟ್ ಮಾಡ್ತಾ ಇದ್ದ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಹಣ ಜಮಾ ಆಗುವಂತಹ ಸದ್ಯಕ್ಕೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಕಡೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾದ್ರೆ, ಈ ಕಡೆ ಪುರುಷರಿಗೆ ಕೈ ಚೆಲ್ತಾ ಇರುವಂತದ್ದು ಸರ್ಕಾರ. ಪುರುಷರಿಗೆ ಮತ್ತೆ ಬೆಲೆಯನ್ನ ಏರಿಕೆ ಮಾಡ್ತಾ ಇದೆ. ಈ ಒಂದು ಏನ್ ಬಸ್ಗಳಿದಾವಲ್ಲ, BMTC, KSRTC, ಸೊ ಇವೆಲ್ಲ ಬಸ್ಸುಗಳಲ್ಲಿ ಬೆಲೆ ಏರಿಕೆಗಳನ್ನ ಮಾಡ್ತಾ ಇರುವಂತದ್ದು ಸುಮಾರು 15% ಅಷ್ಟು ಬೆಲೆ ಏರಿಕೆ ಮಾಡ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಎಲ್ಲಾನು ಕೂಡ ತಿಳಿದುಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಾ ಇದೆ? ಸೊ ಈಗ ಸದ್ಯಕ್ಕೆ ನಿಮಗೆ 2,000 ಮತ್ತೆ ಪ್ಲಸ್ 2,000 ಹಣ ಆದ್ರೂ ಬರ್ತಾ ಇರುವಂತದ್ದು. ಸೊ ಹಾಗಾದ್ರೆ 4,000 ಹಣ ಯಾವಾಗ ಜಮಾ ಆಗತ್ತೆ? ಈ ಕಡೆ ಫ್ರೀ ಬಸ್ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನ ಮಹಿಳೆಯರಿಗೆ ಏನೇನು ಅಪ್ಡೇಟ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಫ್ರೀ ಬಸ್ ಗಳ ಬಗ್ಗೆ ನಾನು ಮಾತನಾಡೋಣ. ಇಲ್ಲಿ ನೋಡಿ, ಆ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಹಣವನ್ನ ಪಡಿತಾ ಇದ್ರಿ. ಕೊನೆಯದಾಗಿ ನಿಮಗೆ 2,000 ಈಗಾಗಲೇ 15ನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ. ಇನ್ನು 16ನೇ ಕಂತಿನ ಹಣ ಬರ್ಬೇಕಾಗಿರುವಂತದ್ದು ಇನ್ನೂ ಕೂಡ ಜಮಾ ಮಾಡ್ಲಿಕ್ಕೆ ಪ್ರಾರಂಭನೆ ಮಾಡಿಲ್ಲಲ್ಲ ಅಂತ ನೀವು ಕಾಯ್ತಾ ಇರಬಹುದು. ಸೊ ಇದಾಗ ಒಂದು ಹಣಕಾಸು ಇಲಾಖೆಯಿಂದ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಕೂಡ ನಿಮಗೆ ಜಮಾ ಮಾಡ್ಲಿಕ್ಕೆ ಪ್ರಾರಂಭವಾಗಿಲ್ಲ, ಇನ್ನು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ. ಸೊ ಇನ್ನು ಕೂಡ ನೀವು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಅಂತ ಅನ್ಕೊಂಡಿರ್ಬೋದು, ಅಥವಾ ಆಗಿಲ್ಲಪ್ಪ ಅಂತ ಅನ್ಕೊಂಡಿರ್ಬೋದು. ಇನ್ನು ಕೂಡ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಲ್ಲ, ಇನ್ಮೇಲಿಂದ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋದಿದೆ. ಎಲ್ಲ ಮಹಿಳೆಯರಿಗೂ ಕೂಡ ದಿನದಿಂದ ದಿನಕ್ಕೆ ಒಂದು ಸುಮಾರು 15 ದಿನದವರೆಗೂ ಕೂಡ ಜಮಾ ಆಗಿ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಸುಮಾರು ಒಂದು ಕಂತಿಗೆ 2,400 ಕೋಟಿ ಹಣ ಬೇಕು. ಸದ್ಯದಲ್ಲಿ ನಿಮಗೆ 2,400 ಕೋಟಿ ಹಣ ಮಾತ್ರ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ಯಾಕಂದ್ರೆ ಒಂದು ಕಂತಿನ ಹಣ ಮಾತ್ರ ರಿಲೀಸ್ ಮಾಡಿರುವಂತದ್ದು ಹಣಕಾಸು ಇಲಾಖೆ. ಸೊ ಇದಕ್ಕೆಲ್ಲನೂ ಕೂಡ ನಿಮಗೆ ಗೊತ್ತಿರುವಂತಹ ವಿಷಯ. ಸರ್ಕಾರದ ಬಳಿ ಹಣ ಇದೆಯಾ ಇಲ್ವೋ ಅನ್ನುವಂಥದ್ದು ಡೌಟ್ ನಿಮಗೂ ಕೂಡ ಉಂಟಾಗಿದೆ, ನಮಗೂ ಕೂಡ ಉಂಟಾಗಿದೆ. ಯಾಕಂದ್ರೆ ಈಗಾಗಲೇ ನೋಡಿರ್ಬೋದು ನೀವು, ಸಾರಿಗೆ ಇಲಾಖೆಯಿಂದ ಬಿದ್ದಿರುವಂತಹ ಪೆಟ್ಟು. ಇಲ್ಲಿ ಸಾರಿಗೆ ಇಲಾಖೆಗೆ ಸುಮಾರು 4,000 ಕೋಟಿ ಹಣ ಆದ್ರೂ ಕೊಡಬೇಕಾಗಿರುವಂತದ್ದು. ಇದರ ಮೇರೆಗೆ ಸರ್ಕಾರ ಏನ್ ಮಾಡಿದೆ? ಪುರುಷರಿಗೆ ಮಹಿಳೆಯರಿಗೆ ಫ್ರೀ ಕೊಡೋದು, ಪುರುಷರಿಗೆ ಬೆಲೆ ಏರಿಕೆ ಮಾಡೋದು. ಇಲ್ಲಿ ಮಹಿಳೆಯರಿಗೆ ಏನ್ ಮಾಡ್ತಾ ಇದೆ? ಫ್ರೀ ಆಗಿ ಫ್ರೀ ಬಸ್ ತೆಗೆದುಕೊಳ್ಳಿ ಅಂತ ಹೇಳೋದು. ಈ ಕಡೆ ಪುರುಷರಿಂದ ಮಹಿಳೆಯರಿಗೆ ಹಣವನ್ನ ತೆಗೆದುಕೊಂಡು ಇಸಿದು ಕೊಡೋದು. ಆ ರೀತಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈಗ 15%, 100ಕ್ಕೆ 15 ರೂಪಾಯಿ ನೀವು ಹೆಚ್ಚಳವಾಗಿ ನೀವು ಬೆಲೆಯನ್ನ ಕಟ್ಟಬೇಕಾಗತ್ತೆ. ನೆಕ್ಸ್ಟ್ 200 ರೂಪಾಯಿ ಬೆಲೆ ಇದ್ರೆ 230 ರೂಪಾಯಿ ನೀವು ಹಣವನ್ನ ಕಟ್ಟಬೇಕಾಗತ್ತೆ. ಇನ್ನು ಎಲ್ಲಾದ್ರೂ ಸಂಚಾರ ಮಾಡ್ಬೇಕಂದ್ರೆ ಬಸ್ಸುಗಳಲ್ಲಿ. ಸೊ ಈ ರೀತಿ ಬೆಲೆ ಏರಿಕೆ ಮಾಡಿರುವಂತಹ ಪೆಟ್ಟನ್ನ ಪುರುಷರಿಗೆ ಕೊಡ್ತಾ ಇದೆ. ಪುರುಷರಿಗೆ ಏನು ಕೂಡ ಫ್ರೀ ಆಗಿ ಕೊಡ್ತಾ ಇಲ್ಲ, ಅದರಲ್ಲಿ ಮೇಲೆ ಬೆಲೆ ಏರಿಕೆ ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಸೊ ಇದರಿಂದ ಎಷ್ಟು ಜನರಿಗೆ ತೊಂದರೆ ಆಗತ್ತೆ ಅನ್ನೋದು ಅವರಿಗೆ ಅಂದಾಜಿದೆ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಫ್ರೀ ಆಗಿ ಕೊಡಬೇಡ ಅಂತಾನೆ ಖುದ್ದಾಗಿ ಮಹಿಳೆಯರೇ ಹೇಳ್ತಾ ಇದ್ದಾರೆ. ಅಂತದ್ರಲ್ಲಿ ಮಹಿಳೆಯರಿಗೆ ಫ್ರೀ ಆಗಿ ಕೊಟ್ಟು ಪುರುಷರಿಂದ ಇಸ್ಕೊಳ್ತಾ ಇರುವಂತದ್ದು ಇದು ಯಾವ ನ್ಯಾಯ? ಹೆಚ್ಚಾಗಿ ಮಹಿಳೆಯರು ಈಗಾಗಲೇ ಇನ್ನುವರೆಗೂ ಕೂಡ ತಿರುಗಾಡಿದಾರೆ, ಇಲ್ಲ ಅನ್ನೋದಿಲ್ಲ. ಇನ್ಮೇಲಿಂದ ಹೆಚ್ಚಾಗಿ ತಿರುಗಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಸ್ ಫ್ರೀ ಯಾವಾಗ ಆಗಿದೆ ನೋಡಿ, ಅವಾಗ ಮಾತ್ರ ಹೆಚ್ಚಾಗಿ ಮಹಿಳೆಯರು ತಿರುಗಾಡಿರುವಂತದ್ದು. ಸೊ ನೆಕ್ಸ್ಟ್ ಈಗ ಸಮೀಪದಲ್ಲಿ ಯಾವ ಮಹಿಳೆಯರು ಕೂಡ ಹೆಚ್ಚಾಗಿ ಬಸ್ಗಳಲ್ಲಿ ಸಂಚಾರ ಮಾಡ್ತಾ ಇಲ್ಲ. ಇದರಿಂದ ಪುರುಷರು, ಯಾಕಂದ್ರೆ ಕೆಲಸ ಮುಂಜಾನೆ ಎದ್ ಕೂಡ್ಲೆ ಕೆಲಸಗಳನ್ನ ಮಾಡ್ಬೇಕಾಗಿರತ್ತೆ, ಅಲ್ಲಿ ಇಲ್ಲಿ ಹೋಗ್ಬೇಕಾಗಿರತ್ತೆ. ಸೊ ಹೀಗಾಗಿ ಪುರುಷರು ಹೆಚ್ಚಾಗಿ ಅಡ್ಡಾಡಿರುವಂತಹ ಕಾರಣಕ್ಕಾಗಿ ಇಲ್ಲಿ ಹೆಚ್ಚಾಗಿ ಫ್ರೀ ಆಗಿ ಕೊಡೋದು ಬದಲಾಗಿ ಮತ್ತೆ ಒಂದು ಪುರುಷರಿಂದ ಹಣವನ್ನ ತೆಗೆದುಕೊಳ್ತಾ ಇರುವಂತದ್ದು. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಹಾಲಿನ ಬೆಲೆ ಏರಿಕೆ ಆಗಿದೆ. ನೆಕ್ಸ್ಟ್ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆಗಳ ಏರಿಕೆ ಆಗಿರುವಂತದ್ದು. ಸಾಕಷ್ಟು ವಸ್ತುಗಳ ಮೇಲೆ ಬೆಲೆ ಏರಿಕೆ ಒತ್ತಡ ಆದ್ರೂ ಬೀಳ್ತಾ ಇದೆ. ಇನ್ನು ನೀರಿನ ಬೆಲೆ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಸೊ ಇಂತಹ ಎಲ್ಲ ಒಂದು ಬೆಲೆಗಳು ಏರಿಕೆ ಆಗ್ತಾ ಇದೆ. ಈ ಕಡೆ ಫ್ರೀ ಆಗಿ ಕೊಡೋದು ಕಡಿಮೆ ಆಗ್ತಾ ಇದೆ. ಈ ಕಡೆ ನಮಗೆ ಕೊಡಬೇಕಾಗಿರುವಂತಹ 5 ಗ್ಯಾರಂಟಿಗಳಲ್ಲಿ ಎಷ್ಟು ಗ್ಯಾರಂಟಿಗಳು ಸಿಗ್ತಾ ಇದೆ ಅಂತ ಅನ್ಕೊಂಡಿದ್ದೀರಿ ನೀವು? ಒಂದ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ, ನಾನು ಎಲ್ಲನೂ ಕೂಡ ಬಿಡಿಸಿ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾತ್ರ ನಿಮಗೆ 2,000 ರೂಪಾಯಿ ಸಿಗ್ತಾ ಇದೆ, ಓಕೆನಾ? ಈ ಕಡೆ ಅನ್ನ ಭಾಗ್ಯದಲ್ಲಿ 5 kg ಅಕ್ಕಿಯನ್ನ ಕೊಡ್ತಾ ಇದಾರೆ ಕೇಂದ್ರ ಸರ್ಕಾರ. ಇನ್ನು 5 kg ಅಕ್ಕಿಯ ಬದಲಾಗಿ ಹಣವನ್ನ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹಣನೂ ಕೂಡ ಸರಿಯಾಗಿ ಹಾಕ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರ. ಇಲ್ಲಿ ನೋಡಿ, ಹಣವನ್ನ 1 ತಿಂಗಳದ ಹಾಕಿದ್ರೆ 3 ತಿಂಗಳದ ಪೆಂಡಿಂಗ್ ಉಳಿಸ್ತಾ ಇದಾರೆ ಅನ್ನ ಭಾಗ್ಯದಲ್ಲಿ. ಅಲ್ಲಿ ಕೂಡ ನಮಗೆ ವೇಸ್ಟ್, ಹಣವನ್ನ ಕೊಡ್ತಾನೆ ಇಲ್ಲ ರಾಜ್ಯ ಸರ್ಕಾರ. ಅಲ್ಲಿ ಯಾವ ಸ್ಕೀಮ್ ಅನ್ನ ಕೂಡ ಕೊಡ್ತಾ ಇಲ್ಲ. ನಮಗೆ ಡೈರೆಕ್ಟ್ ಆಗಿ 10 kg ಅಕ್ಕಿ ಕೊಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು. ಅದು ಕೂಡ ಮಹಿಳೆಯರ ಒಂದು ಅಭಿಪ್ರಾಯವನ್ನ ಸರ್ಕಾರ ಒಪ್ತಾನೆ ಇಲ್ಲ. 93% ಫಲಾನುಭವಿಗಳು ಪದಾರ್ಥಗಳನ್ನ ಕೊಡಿ, ಅಕ್ಕಿಯನ್ನ ಕೊಡಿ ಅಂತ ಹೇಳ್ಬಿಟ್ರು ಸಹಿತ ಜನರು ಏನ್ ಕೇಳ್ತಾರೆ ಅದನ್ನ ಕೊಡೋದ್ ಬಿಟ್ಟು ತಾವೇನ್ ಮಾಡ್ಬೇಕಲ್ಲ ಅದನ್ನೇ ಮಾಡ್ತಾ ಇರುವಂತದ್ದು. ಹಣ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಹಣನೂ ಕೂಡ ಸರಿಯಾಗಿ ಹಾಕ್ತಾ ಇಲ್ಲ. ಸೊ ಈ ಕಡೆ ಇನ್ನು ಯುವ ನಿಧಿ ಕೇಳೋದಾದ್ರೆ ಯಾವ ವಿದ್ಯಾರ್ಥಿಗಳಿಗೆ ನಮಗ ಏನು ಬೇಡವೇ ಬೇಡ ಅಂತ ಹೇಳ್ಬಿಡ್ತಾ ಇದಾರೆ. ತಮ್ಮ ಲೋಕದಲ್ಲಿ ತಾವಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಮತ್ತಷ್ಟು ಅದು ಒಳ್ಳೇದೇನೆ.
ಹೀಗಾಗಿ ಯುವ ನಿಧಿ ಕೂಡ ಇಲ್ಲಿ ಫ್ಲಾಪ್ ಆಗಿರುವಂತದ್ದು. ಆದ್ರೆ ರಾಜ್ಯ ಸರ್ಕಾರ ಏನಂತ ಹೇಳ್ತಾ ಇದೆ, 5 ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೆ. ಹೌದಲ್ವಾ? ಇಲ್ಲಿ 2 ಗ್ಯಾರಂಟಿಗಳನ್ನ ಮಾತ್ರ ನಮಗೆ, ಒಂದು ಗ್ಯಾರಂಟಿ ಮುಖ್ಯವಾಗಿ ಸರಿಯಾಗಿ ಕೊಡ್ತಾ ಇರುವಂತದ್ದು ಯಾವ್ದಪ್ಪ, ಗೃಹಲಕ್ಷ್ಮಿ ಮಾತ್ರ. ಉಳಿದ ಯಾವ ಯೋಜನೆಗಳು ಕೂಡ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಶಕ್ತಿ ಯೋಜನೆಯಲ್ಲಿ ನಮಗೆ ಅನುಕೂಲ ಇಲ್ಲ, ಹೆಚ್ಚಾಗಿ ಅನಾನುಕೂಲ ಇದೆ. ಅದನ್ನ ಬಂದ್ ಮಾಡಿ ಅಂದ್ರೂ ಸಹಿತ ಬಂದ್ ಮಾಡ್ತಾ ಇಲ್ಲ. ಈ ಕಡೆ ಅದರಿಂದ ಹೊಡೆತ ಬೀಳ್ತಾ ಇದೆ ರಾಜ್ಯಕ್ಕೆ, ರಾಜ್ಯದ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳ್ತಾ ಇದೆ. ಆದ್ರೆ ಅದನ್ನ ಹೊರೆ ಯಾರ ಮೇಲೆ ಹಾಕ್ತಾ ಇದಾರೆ, ಜನರ ಮೇಲೆ ಹಾಕ್ತಾ ಇರುವಂತದ್ದು. ಫ್ರೀಯಾಗಿ ಇದುವರೆಗೂ ಕೂಡ ಕೊಟ್ರು, ಈಗ ಹೊಡೆತ ಬೀಳ್ತಾ ಇದೆ ನಮಗೆ ಏನ್ ಕೊಟ್ಟಿದ್ದಾರೋ ಅದನ್ನ ವಾಪಸ್ಸಾಗಿ ತೆಗೆದುಕೊಳ್ತಾ ಇದಾರೆ ಅಷ್ಟೇ, ಮತ್ತೇನಿಲ್ಲ ಇಲ್ಲಿ. ಸೊ ಈ ರೀತಿ ನಡೀತಾ ಇದೆ. ನೋಡಿ, ವಿಚಾರ ಮಾಡಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಗ್ಯಾರಂಟಿಗಳಲ್ಲಿ ನಮಗೆ ಗೃಹ ಜ್ಯೋತಿಯಲ್ಲಿ ಕೂಡ ನಿಮಗೆ ನೋಡಬಹುದು, ಯಾವ ಬಿಲ್ ಅಲ್ಲಿ ಕೂಡ ಕಡಿಮೆ ಬೆಲೆ ನಮಗೆ ಕಾಣ್ತಾ ಇಲ್ಲ. ಎಲ್ಲ ಹೆಚ್ಚಾಗಿ ಬೆಲೆನೇ ನಮಗೆ ಬರ್ತಾ ಇರುವಂತದ್ದು. ಮೊದಲು ಹೇಗ್ ಬೆಲೆ ಬರ್ತಾ ಇತ್ತೋ ಅದಕ್ಕಿಂತ ಹೆಚ್ಚು ಬರುತ್ತೆ ಅಥವಾ ಅಷ್ಟೇ ಬರುತ್ತೆ ಹೊರತು ಅದಕ್ಕಿಂತ ಕಡಿಮೆ ಅಂತೂ ನಮ್ಗೇನ್ ಬರ್ತಾ ಇಲ್ಲ. 200 ಯೂನಿಟ್ ಫ್ರೀ ಆಗಿ ನಮಗೆ ಸಿಗ್ತಾ ಇಲ್ಲ. ಟೋಟಲಿ 5 ಗ್ಯಾರಂಟಿಗಳಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಸಿಗ್ತಾ ಇದೆ. ಅದರಲ್ಲಿ ಕೂಡ ಸಾಕಷ್ಟು ಬೆಲೆಗಳು ಏರಿಕೆ ಮಾಡಿಕೊಂಡು ನಮ್ಮ ಹಣವನ್ನ ನಮಗೆ ಮಾತ್ರ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ನೋಡಿ. ಸೊ ನಿಮ್ಮ ಅನಿಸಿಕೆ ಇದನ್ನ ಸರಿಯಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನಿಮ್ಮ ಮನದಲ್ಲಿ ಏನಾದ್ರೂ ಇದ್ರೆ ಬೇರೆ ಬೇರೆ ರೀತಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಗೃಹಲಕ್ಷ್ಮಿ ಯೋಜನೆ ಅಂದ್ರೂ ಸದ್ಯಕ್ಕೆ ನಿಮಗೆ ಬರುವಂತಹ ಚಾನ್ಸಸ್ ಇದೆ. ಬರ್ಲಿಲ್ಲ ಅಂದ್ರೆ ಮಹಿಳೆಯರು ತಾನಾಗಿನೇ ಬರುವ ಹಾಗೆ ಮಾಡ್ತಾರೆ, ಇದಂತೂ ಖಂಡಿತವಾಗ್ಲು. ಯಾಕಂದ್ರೆ ಮಹಿಳೆಯರು ಒಂದ್ಸಾರಿ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಪ್ರತಿಭಟನೆ ಮಾಡಿದ್ರೆ ತಾವೇ ಹಾಕ್ತಾರೆ ಅಮೌಂಟು. ಸೊ ಈಗ 15ನೇ ಕಂತಿನವರೆಗೂ ಕೂಡ ಬಂದಿದೆ. ಇನ್ಮೇಲೆ ಬರತ್ತೋ ಇಲ್ವೋ ಅನ್ನುವಂಥದ್ದನ್ನ ನಾವು ವೇಟ್ ಮಾಡಿ ನೋಡ್ಬೇಕು. ಸದ್ಯಕ್ಕೆ 16ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ. ಇದು ಹೇಗೆ ಮುಂದೆ ಮುಂದೆ ಹೋಗ್ತಾ ಹೋಗುತ್ತೆ ನೋಡಿ, ಅವಾಗ ನಮಗೆ ಈ ಒಂದು ಹಣ ಸಿಗೋದು ಡೌಟ್. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿಗೆ ಈಗಾಗಲೇ ಹೊಡೆತ ಬಿದ್ದಿದೆ. ಅಷ್ಟಾದ್ರೂ ತೋರಿಸ್ಕೊಳ್ತಾ ಇಲ್ಲ ಸರ್ಕಾರ, ನಮ್ಮ ಮೇಲೇನೆ ಹೊರೆ ಹಾಕ್ತಾ ಇದೆ. ಸೊ ನೋಡಿ, ಇದನ್ನ ಆದಷ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆನಾ? ಲೈಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಬಿಟ್ಟಿರಿ, ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಬಿಟ್ಟಿರಿ. ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸೊ ನಮ್ಮ ರಾಜ್ಯ ಸರ್ಕಾರದಲ್ಲಿ, ನಮ್ಮ ಒಂದು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಅನ್ನುವಂಥದ್ದನ್ನ ನಾವು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳುವಂತಹ ಹಕ್ಕಿದೆ. ತಿಳ್ಕೊಳ್ಬೇಕು. ನಾವು ಸರಿಯಾದ ವ್ಯಕ್ತಿಗಳಿಗೆ ನಮ್ಮ ರಾಜ್ಯದಲ್ಲಿ ಏನ್ ನಡಿಬೇಕು ಅನ್ನುವಂಥದ್ದನ್ನ ನಾವು ಡಿಸೈಡ್ ಮಾಡ್ಬೇಕು. ಹೌದಲ್ವಾ? ಈಗ ನಾವು ಆಯ್ಕೆ ಮಾಡ್ಕೊಂಡು ಅವ್ರನ್ನ ಅಲ್ಲಿ ಕುಣಿಸಿದೀವಿ ಅಂದ್ರೆ, ಈಗ ಸದ್ಯದಲ್ಲಿ ನಮಗೆ ಫ್ರೀ, ಈಗ ಇದರಿಂದ ನಮಗೆ ಅನಾನುಕೂಲನೇ ಹೆಚ್ಚಿದೆಯಪ್ಪ ಶಕ್ತಿ ಯೋಜನೆಯಿಂದ. ಯಾಕಂದ್ರೆ ರಿಕ್ಷಾ ಚಾಲಕರಿಗೂ ಕೂಡ ಹೊಡೆತ ಬೀಳ್ತಾ ಇರುವಂತದ್ದು. ಮೊದಲಿಗೆ 20,000 ಹೇಗೆ ಹೋಗೋ ನಡೆಸ್ಕೊಂಡು ತಮ್ಮ ಸಂಸಾರವನ್ನು ನಡೆಸ್ತಾ ಇದ್ರು. ಈಗ 10,000 ಕೂಡ ತಮಗೆ ಆದಾಯ ಆಗ್ತಾ ಇಲ್ಲ ಅಂತ ಅವರು ಕೂಡ ಹೊಡೆತ ಬಿದ್ದಿದೆ. ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೊಡೆತ ಬೀಳ್ತಾ ಇರುವಂತದ್ದು. ಸೊ ನಿಮ್ಮ ಮಕ್ಕಳಿಗೆ ಹೊಡೆತ ಬೀಳ್ತಾ ಇದೆ, ನೀವು ಫ್ರೀ ಆಗಿ ತಿರುಗಾಡಬಹುದು, ಆದ್ರೆ ನಿಮ್ಮ ಮಕ್ಕಳಿಗೆ ಹೊಡೆತ ಬೀಳ್ತಾ ಇದೆ, ಅದನ್ನ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯವನ್ನ ನೋಡ್ಕೊಂಡ್ರೆ ನೀವು ಫ್ರೀ ಆಗಿ ಕೊಡೋದು ಬೇಡ ನಮಗೆ ಅಂತಾನೆ ನೀವೇ ಖುದ್ದಾಗಿ ಹೇಳ್ತೀರಾ. ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆ ಟೈಮ್ದಲ್ಲಿ ಬಸ್ಗಳು ಫುಲ್ ರಶ್ ಆದ ಕಾರಣಕ್ಕಾಗಿ ನಿಲ್ಲಿಸ್ಲಿಲ್ಲಪ್ಪ ಅಂದ್ರೆ ಅವಾಗ ಏನ್ ಮಾಡ್ತೀರಾ, ಫ್ರೀ ಆಗಿದೆ ಅಂತ ಹೇಳ್ಬಿಟ್ಟು ಮಹಿಳೆಯರು ಹೋಗ್ತಾರೆ. ಅವಾಗ ಬಸ್ ರಶ್ ಆಗತ್ತೆ. ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗಿ ಎಕ್ಸಾಮ್ ಬರೆಯೋದಿರತ್ತೆ ಅಂತ ಅನ್ಕೊಳ್ಳಿ. ಆ ದಿನ ಎಕ್ಸಾಮ್ ಬರೀಲಿಕ್ಕೆ ಲೇಟ್ ಆಗಿಬಿಡ್ತಪ್ಪ ಅಂತ ಹೇಳ್ಬಿಟ್ರೆ ಅವಾಗ ಎಕ್ಸಾಮ್ ಸರಿಯಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ಎಕ್ಸಾಮ್ಗಳಲ್ಲಿ ಮಾರ್ಕ್ಸ್ ಕಡಿಮೆ ಬರುತ್ತವೆ. ಒಂದೊಂದ್ ಸಾರಿ ಎಕ್ಸಾಮ್ಗೆ ಹೋಗ್ಲಿಕ್ಕೇನೆ ಆಗ್ಲಿಲ್ಲಪ್ಪ ಅಂದ್ರೆ ಅವಾಗ ಏನ್ ಮಾಡ್ತೀರಾ, ಸಾಕಷ್ಟು ಕಿಲೋಮೀಟರ್ ಗಟ್ಟಲೆ ದೂರ ಇರತ್ತೆ ಶಾಲಾ ಕಾಲೇಜುಗಳು. ಅವಾಗ ಏನ್ ಮಾಡ್ತೀರಾ, ಇಡೀ ಒಂದು ವರ್ಷನೇ ವೇಸ್ಟ್ ಆಗಿಬಿಡುತ್ತೆ. ಸೊ ಹೀಗಾಗಿ ನಿಮ್ಮ ಮಕ್ಕಳ ಭವಿಷ್ಯನೂ ಕೂಡ ಇಂಪಾರ್ಟೆಂಟು. ಈ ಕಡೆ ವೃದ್ಧ ಮಹಿಳೆಯರಾಗಿರ್ಲಿ, ವೃದ್ಧ ಪುರುಷರಾಗಿರ್ಲಿ, ಅವ್ರಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಸ್ಥಳ ಸಿಗ್ತಾ ಇಲ್ಲ. ಸೊ ಅವ್ರಿಗೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಫ್ರೀ ಆಗಿ ಕೊಟ್ಟಿದ್ರು ಯಾರಿಗೆ ಕೊಡ್ಬೇಕಂದ್ರೆ ವೃದ್ಧರಿಗೆ ಕೊಡ್ಬೇಕು ಒಂದು, ಇಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಕೊಡ್ಬೇಕು ಒಂದು. ಈ ರೀತಿ ಕೊಡಬೇಕು. ಇಲ್ಲಪ್ಪ ಅಂದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳ್ತಾ ಇದೆ ಅನ್ನೋದಾದ್ರೆ ಪೂರ್ತಿಯಾಗಿ ಬಂದ್ ಮಾಡಿದ್ರು ನಡೆಯುತ್ತೆ. ಆದ್ರೆ ಈಗ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಹೇಗೆ ಕೊಡ್ತಾ ಇದಾರೆ, ಇದನ್ನ ಕೊಟ್ಟರು ನಡೆಯುತ್ತೆ. ಇಲ್ಲಪ್ಪ ಅಂದ್ರೆ ಹಾಸ್ಪಿಟಲ್ ನಲ್ಲಿ ಸಾಕಷ್ಟು ಯೋಜನೆಗಳನ್ನ ಮಾಡಿಸೋದು, ಹಾಸ್ಪಿಟಲ್ ನಲ್ಲಿ ಫ್ರೀ ಚಿಕಿತ್ಸೆ ಕೊಡೋದು, ಈ ರೀತಿ ಸಾಕಷ್ಟು ಕೊಡಬಹುದಲ್ವಾ. ಅದನ್ನ ಬಿಟ್ಟು ಹಣದ ಆಸೆ ತೋರಿಸಿ ಹಣವನ್ನ ಕೊಟ್ಟು ನೆಕ್ಸ್ಟ್ ನಮ್ಮಿಂದನೇ ಹಣನ ಕಸ್ಕೊಳ್ತಾ ಇದಾರೆ. ಈಗ ಹೆಚ್ಚಳ ಮಾಡ್ತಾ ಇದಾರೆ. ಇನ್ನು ಕೂಡ ಸಾಕಷ್ಟು ಬೆಲೆಗಳು ಏರಿಕೆ ಆಗ್ತಾನೆ ಹೋಗುತ್ತೆ. ನೋಡಿರಂತೆ ಮುಂದೆ ವೇಟ್ ಮಾಡಿ ನಾವು ನೋಡೋಣ. ದಿನದಿಂದ ದಿನಕ್ಕೆ ಆರ್ಥಿಕ ಪರಿಸ್ಥಿತಿ ಸರ್ಕಾರಕ್ಕೆ ಹೊಡೆತ ಬೀಳತ್ತೇನೆ. ಇಲ್ಲಪ್ಪ ಅಂದ್ರೆ ಈ ಒಂದು ಶಕ್ತಿ ಯೋಜನೆ ಬಂದ್ ಮಾಡಬೇಕು. ಇಲ್ಲಾಂದ್ರೆ ಈ ರೀತಿ ಹೊಡೆತ ಬೀಳ್ತಾನೆ ಹೋಗುತ್ತೆ. ಮುಂದೆ ಎಲ್ಲನೂ ಕೂಡ ನಾವು ಒಂದೊಂದ್ ದಿನ ಈ ಒಂದು ಬೆಲೆ ಏರಿಕೆಯನ್ನ ಕಾಣ್ತಾ ಹೋಗ್ತೀವಿ. ಸೊ ಇಷ್ಟು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು. ಯಾಕಂದ್ರೆ ನೀವು ತಿಳ್ಕೊಳ್ಳೇಬೇಕಾಗಿರುತ್ತೋ ಈ ಒಂದು ಅಪ್ಡೇಟ್ ಅನ್ನ. ಸರ್ಕಾರ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ನೀವು ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ತಿಳಿಸಿದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚಿಕೊಂಡು ಅಲ್ಲಿಸ್ತಾನೆ. ಕಬಾಯ್ ಬೇಡಿ ಫ್ರೆಂಡ್ಸ್.